ಯೋಗ ಬಂಧುಗಳಿಗೆ ನಮಸ್ಕಾರ. ಈ ದಿನ ನಾವು ಶರೀರದ ಆಂತರಿಕ ಸಂಶೋಧನೆಗಾಗಿ ಕೆಲವು ವಿಶಿಷ್ಟ ಕ್ರಿಯೆಗಳು ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಶರೀರದ ಆಂತರಿಕ ಸಂಶೋಧನೆಗಾಗಿ ಕೆಲವು ವಿಶಿಷ್ಟ ಕ್ರಿಯೆಗಳು. ಇದುವರೆಗೆ ವರ್ಣಿತವಾದ ಆಸನಗಳು, ಮುದ್ರೆಗಳು ಮತ್ತು ಬಂಧಗಳು ಮಾತ್ರವಲ್ಲದೆ ಯೌಗಿಕ ಸಾಹಿತ್ಯದಲ್ಲಿ ಶರೀರದ ಆಂತರಿಕ ಸಂಶೋಧನೆಗಾಗಿ ವಿವಿಧ ಕ್ರಿಯೆಗಳನ್ನು ಸಹ ಹೇಳಲಾಗಿದೆ. ರಾಜಯೋಗದಲ್ಲಿ ಈ ಬಗೆಯ ಕ್ರಿಯೆಗಳಿಗೆ ವಿಶೇಷ ಮಹತ್ವ ಕೊಡದಿದ್ದರೂ ಸಹ ಹಠಯೋಗದಲ್ಲಿ ಈ ಕ್ರಿಯೆಗಳಿಗೆ ಅತಿ ಮಹತ್ವ ಕೊಡಲಾಗಿದೆ. ಪಾರಮಾರ್ಥಿಕ ದೃಷ್ಟಿಯಿಂದ ಅಲ್ಲವಾದರೂ ಶರೀರ ಸಾಧನಾ ಯೋಗದ ದೃಷ್ಟಿಯಿಂದ ಈ ಕ್ರಿಯೆಗಳು ಮಹಾ ಉಪಯೋಗಕಾರಿಗಳಾಗಿರುವುದರಿಂದ ಈ ಅಧ್ಯಾಯ ಅಂದರೆ ಆಸನ ಪ್ರಕರಣದ ಅಧ್ಯಾಯದಲ್ಲಿ ಇವುಗಳನ್ನು ವರ್ಣಿಸುವುದು ಅವಶ್ಯವೆಂದು ಭಾವಿಸಿ ಸಾಧಕರ ಲಾಭಕ್ಕಾಗಿ ಅವುಗಳ ಪರಿಚಯವನ್ನು ಇಲ್ಲಿ ಕೊಡಲಾಗಿದೆ. ಉಡ್ಡಿಯಾನ ಕ್ರಿಯೆಗಳು. ನೇರವಾಗಿ ನಿಂತು ಹೊಟ್ಟೆಯಲ್ಲಿನ ಗಾಳಿಯನ್ನೆಲ್ಲ ಹೊರಕ್ಕೆ ಬಿಟ್ಟು ಬಿಡಬೇಕು. ಆಮೇಲೆ ಕೈಗಳನ್ನು ತೊಡೆಗಳ ಮೇಲಿಟ್ಟು ಅವುಗಳ ಮೇಲೆಯೇ ಭಾರವಿಟ್ಟು ಹೊಟ್ಟೆಯನ್ನು ಒಳಕ್ಕೆಳೆದುಕೊಂಡು ಬೆನ್ನಿಗೆ ಹತ್ತಿಸಬೇಕು. ಮೊದಮೊದಲು ಗೋಡೆಗೊರಗಿ ಬೇಕಾದರೂ ನಿಲ್ಲಿಸಬಹುದು. ಇದು ನವಳಿ ಕ್ರಿಯೆಗೆ ಸಹಾಯಕವಾಗುತ್ತದೆ. ನವಳಿ ಕ್ರಿಯೆ ನೇರವಾಗಿ ನಿಂತು ಹೊಟ್ಟೆಯಲ್ಲಿನ ಗಾಳಿಯನ್ನೆಲ್ಲ ಹೊರಗೆ ಬಿಡಬೇಕು. ಅನಂತರ ಕೈಗಳನ್ನು ತೊಡೆಗಳಿಗೊತ್ತಿ ಭಾರ ಬಿಟ್ಟು ಉಡ್ಡಿಯಾನ ಕ್ರಿಯೆಯನ್ನು ಮಾಡಬೇಕು. ಅನಂತರ ಹೊಟ್ಟೆಯಲ್ಲಿನ ನಳಿಗೆಗಳನ್ನು ಮುಂದಕ್ಕೆ ಹೊರಡಿಸಲು ಪ್ರಯತ್ನಿಸಬೇಕು. ಇವುಗಳನ್ನು ಹೊರಡಿಸುವ ಅಭ್ಯಾಸವಾಗಿ ಅವು ತೆಳುವಾಗಿ ಹೊರಡ ಹತ್ತಿದ ಮೇಲೆ ಬಲ ತೊಡೆಯನ್ನು ಕೈಯಿಂದೊತ್ತಿ ಬಲ ನಳಿಕೆಯನ್ನು ಮುಂದಕ್ಕೆ ತಂದು ಎಡನಳಿಕೆಯನ್ನು ಅದುಮಬೇಕು. ಇದೇ ದಕ್ಷಿಣ ನವಳಿ. ಅನಂತರ ಎಡತೊಡೆಯನ್ನು ಕೈಯಿಂದೊತ್ತಿ ಎಡನಳಿಗೆಯನ್ನು ಮುಂದಕ್ಕೆ ತಂದು ಬಲನಳಿಗೆಯನ್ನು ಅದುಮಬೇಕು. ಇದೇ ವಾಮನೌತಿ. ದಕ್ಷಿಣ ನವಳಿ, ವಾಮನವಳಿಗಳ ಅಭ್ಯಾಸವಾದ ಮೇಲೆ ಅದನ್ನು ಅತ್ತಿಂದಿತ್ತ ಓಡಾಡಿಸಲು ಪ್ರಯತ್ನಿಸಬೇಕು. ಇದು ಕ್ರಿಯೆಗಳಲ್ಲೆಲ್ಲ ಶ್ರೇಷ್ಠವಾದುದು, ಕಠಿಣವೂ ಹೌದು. ಇದನ್ನು ಮಲವಿಸರ್ಜನೆಯಾದ ಬಳಿಕ ಖಾಲಿ ಹೊಟ್ಟೆಯಲ್ಲಿಯೇ ಅಭ್ಯಾಸ ಮಾಡಬೇಕು. ಇದರಿಂದ ಮಂದಾಗ್ನಿ, ಆಮ, ವಾತ, ಉದರ ಕಾಠಿಣ್ಯ, ಬಲಬದ್ಧತೆ, ಮಲ ಸಂಗ್ರಹವಾಗುವಿಕೆ ಮೊದಲಾದ ಸರ್ವ ಉದರ ರೋಗಗಳು ದೂರವಾಗುತ್ತದೆ. ವಾತ, ಪಿತ್ತ, ಕಫದೋಷಗಳು ದೂರವಾಗುತ್ತವೆ. ಆಹಾರ ಪಾನೀಯಗಳ ಪಥ್ಯದಿಂದ ಹೊಟ್ಟೆ ಕೆಟ್ಟಿದ್ದರೆ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕುಡಿದು ಈ ಕ್ರಿಯೆಯನ್ನು ಮಾಡಿದಲ್ಲಿ ಸ್ವಲ್ಪ ಹೊತ್ತಿನಲ್ಲೇ ಮಲವಿಸರ್ಜನೆಯಾಗಿ ಎಲ್ಲವೂ ಸರಿ ಹೋಗುವುದು. ಇದು ಬಸ್ತಿ ಕ್ರಿಯೆಗೆ ಮಹಾ ಸಹಾಯಕ. ಬಸ್ತಿ ಕ್ರಿಯೆ 8 ಅಂಗುಲ ಉದ್ದ ಮತ್ತು ಸುಮಾರು ಅರ್ಧದಿಂದ 1 ಅಂಗುಲ ಸುತ್ತಳತೆಯುಳ್ಳ ಒಂದು ಮರದ ಕೊಳವೆ ಮಾಡಿಸಿಟ್ಟುಕೊಳ್ಳಬೇಕು. ಆಮೇಲೆ ಸೇರು ಅಥವಾ ಸವಾಸೇರು ಅಥವಾ 1 ಪಾಯಿಂಟ್ ನೀರನ್ನು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಾಧ್ಯವಾದರೆ ಸ್ವಲ್ಪ ನಿಂಬೆಯ ರಸವನ್ನು ಸೇರಿಸಿ ಆ ನೀರಿನ ಪಾತ್ರೆಯನ್ನು ಪೃಷ್ಠದ ಕೆಳಗಿಟ್ಟುಕೊಂಡು ಕುಳಿತುಕೊಳ್ಳಬೇಕು. ಮರದ ಕೊಳವೆಗೆ ಸ್ವಲ್ಪ ಎಣ್ಣೆಯನ್ನಾದರೂ ಅಥವಾ ವ್ಯಾಸಲಿನ್ ಇದನ್ನಾದರೂ ಸವರಿ 4 ಅಂಗುಲದಷ್ಟು ಭಾಗವನ್ನು
ಮಲದ್ವಾರದಿಂದ ಒಳಕ್ಕೆ ಸೇರಿಸಬೇಕು. ಉಳಿದ 4 ಅಂಗುಲ ಪಾತ್ರೆಯ ನೀರಿನಲ್ಲಿರಲಿ. ಅನಂತರ ಬಲಪೂರ್ವಕವಾಗಿ ತಟ್ಟನೆ ನವಳಿಯನ್ನು ಮಾಡಬೇಕು. ನೀರು ಕೂಡಲೇ ಕರುಳಿಗೇರಿ ಬಿಡುತ್ತದೆ. ನವಳಿಯನ್ನು ನಿಲ್ಲಿಸುವ ಮೊದಲೇ ಕೊಳವೆಯನ್ನು ತೆಗೆದು ಬಿಡಬೇಕು. ಹಾಗೆ ಮಾಡದಿದ್ದಲ್ಲಿ ನೀರು ಹೊರಕ್ಕೆ ಬಂದು ಬಿಡುವುದು. ಇನ್ನೂ ಹೆಚ್ಚು ಜಲವನ್ನು ಒಳಗೆ ಸೇರಿಸಬೇಕಾದಲ್ಲಿ ಕೊಳವೆಯ ಬಾಯಿಯನ್ನು ಬೆರಳಿನಿಂದ ಮುಚ್ಚಿ ಹಿಡಿದು ಅದನ್ನು ಒಳಕ್ಕೆ ಏರಿಸಿ ನವಳಿ ಕ್ರಿಯೆ ಮಾಡುವಾಗ ಮಾತ್ರ ಅದರ ಬಾಯಿಯನ್ನು ಬಿಡಬೇಕು. ಪುನಃ ನವಳಿಯನ್ನು ನಿಲ್ಲಿಸುವ ಮುನ್ನ ಕೊಳವೆಯನ್ನು ತೆಗೆದು ಬಿಡಬೇಕು. ಹೀಗೆ ಮಾಡುವುದರಿಂದ ವೇಗವಾಗಿ ಮಲ ಉಂಟಾಗುವುದು. 3 ಸಾರಿ ಮಾಡಿದಲ್ಲಿ ಸಾಕಾದಷ್ಟು ನೀರು ಒಳಗೆ ಪ್ರವೇಶಿಸುವುದು. ಮುಂದಕ್ಕೆ ವಿಶೇಷವಾಗಿದ್ದಲ್ಲಿ ನೀರು ಮತ್ತೂ ಸುಲಭವಾಗಿ ನುಗ್ಗುವುದು. ನೀರು ತುಂಬಿದ ಮೇಲೆ ಮತ್ತು ಬಾಗಿದಾಗ ಹೊಟ್ಟೆಯ ಆಕಾರ ಹೇಗಿರುತ್ತದೆ ಎಂಬುದನ್ನು ಚಿತ್ರಗಳನ್ನು ನೋಡಿ ಕಲಿಯಬೇಕು. ನೀರು ಹೊಟ್ಟೆಯಲ್ಲಿ ತುಂಬಿರುವಾಗಲೇ ನವಳಿಯನ್ನು ಮಾಡುತ್ತಾ ಹೊಟ್ಟೆಯನ್ನು ಚೆನ್ನಾಗಿ ಅಲುಗಾಡಿಸಿದರೆ ಕರುಳುಗಳ ಮೂಲೆಯಲ್ಲಿ ಕಟ್ಟಿಕೊಂಡಿರುವ ಕಶ್ಮಲ ಕಿತ್ತು ಬರುತ್ತದೆ. ನೀರು ತುಂಬಿದ ಹೊಟ್ಟೆಯನ್ನು ಕೈಗಳಿಂದ ಹಿಸುಕುವುದು ಒಳ್ಳೆಯದೇ, ಆದರೆ ಇದಕ್ಕೆ ಬಹಳ ಅಭ್ಯಾಸವಿರಬೇಕು. ಚೆನ್ನಾಗಿ ಅಭ್ಯಾಸವಾದ ಮೇಲೆ ಕೊಳವೆಯ ಸಹಾಯವಿಲ್ಲದೆಯೇ ನೀರಿನಲ್ಲಿ ನಿಂತು ನವಳಿ ಮಾಡಿ ಮಲದ್ವಾರದಿಂದ ನೀರನ್ನೆಳೆಯುವ ಅಭ್ಯಾಸವನ್ನು ಮಾಡಬಹುದು. ಇದರಿಂದ ಹೊಟ್ಟೆ ಮತ್ತು ಕರುಳುಗಳು ಪೂರ್ಣತಃ ಶುದ್ಧವಾಗುತ್ತವೆ, ಹಸಿವೆ ಹೆಚ್ಚಾಗುತ್ತದೆ, ಮಲಬದ್ಧತೆ ಮತ್ತು ಇತರ ಉದರ ವಿಕಾರಗಳು ದೂರವಾಗುತ್ತದೆ, ರಕ್ತ ಶುದ್ಧಿಯಾಗಿ ಕೂರು, ತುರಿಕಜ್ಜಿ, ಹುಣ್ಣು ಮೊದಲಾದವುಗಳು ನಾಶವಾಗುತ್ತವೆ. ಈ ಕ್ರಿಯೆಯನ್ನು ನಿರಂತರ 1 ತಿಂಗಳು ಮಾಡಿದರೆ ರಕ್ತ ಶುದ್ಧಿಯಾಗಿ ಮುಖವು ಸಮಸ್ತ ಶರೀರವು ಕಾಂತಿಯುತವಾಗುತ್ತದೆ. ಇದು ಯಕೃತ್ತಿನ ರೋಗಗಳಿಗೂ ಜಲೋದರ ಮೊದಲಾದವಕ್ಕೂ ಸಹ ನಿವಾರಣೋಪಾಯವಾಗಿರುತ್ತದೆ. ಶರೀರದ ಧಾತುಗಳೆಲ್ಲ ಶುದ್ಧವಾಗಿ ಇಂದ್ರಿಯಗಳಲ್ಲಿಯೂ ಮನಸ್ಸಿನಲ್ಲಿಯೂ ಪ್ರಸನ್ನತೆ ಮತ್ತು ಶಕ್ತಿ ಉಂಟಾಗುತ್ತದೆ. ನೇತಿಕ್ರಿಯೆ. ಹಸಿಯ ದಾರದ 27 ಎಳೆಗಳನ್ನು ಕೂಡಿಸಿ ಅದರಲ್ಲಿ ಸುಮಾರು 1 ಗೇಣಿನಷ್ಟನ್ನು ಹೊಸೆದು ಉಳಿದ ಅರ್ಧ ಭಾಗವನ್ನು ಹೊಸೆಯದೆ ಉಳಿಸಿಕೊಳ್ಳಬೇಕು. ಹೊಸೆದಿರುವ ಭಾಗಕ್ಕೆ ಮೇಣವನ್ನು ಕರಗಿಸಿ ಸವರಬೇಕು. ಅದು ಒಣಗಿ ಹೋದ ಮೇಲೆ ಅದನ್ನು ನೀರಿನಲ್ಲಿ ನೆನೆಯಿಸಿ ಹೊಸೆದ ಭಾಗದ ಕೊನೆಯನ್ನು ಸ್ವಲ್ಪ ಬಾಗಿಸಿ ನಿಧಾನವಾಗಿ ಮೂಗಿನ ಹೊಳ್ಳೆಯಿಂದ ಒಳಕ್ಕೇರಿಸಬೇಕು. ಅಭ್ಯಾಸ ಪರಿಪಕ್ವವಾಗಿ ಆ ದಾರವು ಕಂಠದವರೆಗೆ ಬಂದ ಮೇಲೆ ಬಾಯಿಯೊಳಕ್ಕೆ ಹೆಬ್ಬೆಟ್ಟು ಮತ್ತು ತರ್ಜನಿಗಳನ್ನು ಹಾಕಿ ನಿಧಾನವಾಗಿ ಅದನ್ನು ಬಾಯಿಯ ಮೂಲಕ ಹೊರಕ್ಕೆಳೆದುಕೊಳ್ಳಬೇಕು. ಹೀಗೆ 2 ಹೊಳ್ಳೆಗಳಿಂದಲೂ ಅಭ್ಯಾಸ ಮಾಡಬೇಕು. ಸುಲಭವಾಗಿ ಮೂಗಿನಿಂದ ದಾರ ತೂರಿಸುವುದು ಅಭ್ಯಾಸವಾದ ಮೇಲೆ ಬಾಯಿಯಿಂದ ಅದನ್ನು ಹೊರಕ್ಕೆಳೆದು ಬಿಡದೆ ಒಂದೊಂದು ಕೈಯಿಂದ ಅದರ ಒಂದೊಂದು ಕೊನೆ ಹಿಡಿದು ಹಿಂದಕ್ಕೆ ಮುಂದಕ್ಕೆ ಸರಿಸಬೇಕು. ಸೂತ್ರಕ್ಕೆ ಬದಲು ಸೈಕಲ್ ವಾಲ್ ಟ್ಯೂಬ್ ಅನ್ನು ಚೆನ್ನಾಗಿ ತೊಳೆದು ಉಪಯೋಗಿಸಬಹುದು. ಇದೇ ಸೂತ್ರನೇತಿ. ಇದರ ಇನ್ನೊಂದು ಭೇದ ಜಲನೇತಿಯಾಗಿರುತ್ತದೆ. ಕೆಟಲಿನಂತಹ ಯಾವುದಾದರೂ ಕೊಂಬನ್ನುಳ್ಳ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರ ಕೊಂಬನ್ನು ಮೂಗಿನ ಹೊಳ್ಳೆಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗಿಸಿ ಉಸಿರನ್ನು ಹಿಡಿಯಬೇಕು. ಹೀಗೆ ಮಾಡುವುದರಿಂದ ನೀರು ಇನ್ನೊಂದು ಹೊಳ್ಳೆಯಿಂದ ಹೊರಬರುವುದು. ಇದೇ ರೀತಿ ಇನ್ನೊಂದು ಹೊಳ್ಳೆಯಿಂದಲೂ ಮಾಡಬೇಕು. ಈ ಕ್ರಿಯೆಯಿಂದ ಮಸ್ತಿಷ್ಕ ಮತ್ತು ಕಂಠಗಳ ಶೋಧನೆ, ಮೂಗು, ಕಿವಿ, ಕಣ್ಣು ಮತ್ತು ಹಲ್ಲುಗಳ ನೋವುಗಳ ನಿವಾರಣೆ ಮತ್ತು ಕಣ್ಣಿನಲ್ಲಿ ಜ್ಯೋತಿ ವೃದ್ಧಿ ಮೊದಲಾದ ಲಾಭಗಳಾಗುತ್ತವೆ. ತಲೆನೋವಿಗೂ ಇದು ಉತ್ತಮವಾದ ಉಪಾಯ. ಪ್ರಾಣಾಯಾಮಕ್ಕೆ ಮೊದಲು ಈ ಕ್ರಿಯೆಯನ್ನು ಮಾಡುವುದರಿಂದ ಪ್ರಾಣಾಯಾಮ ಸಾಧನೆಗೆ ಬಹಳ ಸಹಾಯಕವಾಗುತ್ತದೆ. ಇದರಿಂದ ಕೂದಲು ನೆರೆಯುವುದು ತಪ್ಪುತ್ತದೆ. ಧೌತಿ ಕ್ರಿಯೆ. ಇದು
ವಾರಿಧೌತಿ, ದಂಡಧೌತಿ ಮತ್ತು ವಸ್ತ್ರಧೌತಿ ಎಂದು 3 ಬಗೆ. ವಾರಿಧೌತಿ ಬರಿಯ ಹೊಟ್ಟೆಯಲ್ಲಿ ಉಪ್ಪು ಸೇರಿಸಿದ ಉಗುರು ಬೆಚ್ಚನೆಯ ನೀರನ್ನು ಕುಡಿದು ಎದೆಯನ್ನು ಅಲ್ಲಾಡಿಸಿ ವಾಂತಿ ಮಾಡಿದಂತೆ ನೀರನ್ನು ಹೊರಗೆ ಹೊರಡಿಸುವುದು. ಮೊದಮೊದಲು ನೀರು ಹೊರಬರುವುದು ಕಠಿಣ. ಕಿರುನಾಲಿಗೆಯನ್ನು ಬಲಗೈನ 2 ಬೆರಳುಗಳಿಂದ ಅದುಮಿದರೆ ನೀರು ಹೊರಬರಲು ಆರಂಭಿಸುತ್ತದೆ. ದಂಡಧೌತಿ ವಾರಿಧೌತಿಯನ್ನು ಮಾಡುವಂತೆಯೇ ಲವಣ ಮಿಶ್ರಿತವಾದ ಉಗುರು ಬೆಚ್ಚನೆಯ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದು. ಆಮೇಲೆ ಅರ್ಧ ಅಂಗುಲ ಸುತ್ತಳತೆಯನ್ನುಳ್ಳ ಬಾಳೆಯ ದಿಂಡು ಅಥವಾ ರಬ್ಬರಿನ ಕೊಳವೆಯನ್ನು ಹಲ್ಲಿನಿಂದ ಕಚ್ಚದೆ ಗಂಟಲಿಗಿಟ್ಟು ನುಂಗುವುದು. ಆಮೇಲೆ ಎದೆಯನ್ನು ಅಲುಗಾಡಿಸಿ ಅದನ್ನು ಹೊರಕ್ಕೆಳೆದು ನೀರನ್ನೆಲ್ಲ ವಾಂತಿ ಮಾಡಿದಂತೆ ಹೊರತೆಗೆದು ಬಿಡುವುದು. ವಸ್ತ್ರಧೌತಿ 24 ಅಡಿ ಉದ್ದ, 4 ಅಂಗುಲ ಅಗಲ ಇರುವ ತೆಳುವಾದ ಮಲ್ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು. ಬರಿ ಹೊಟ್ಟೆಯಲ್ಲಿ ಉಪ್ಪು ಬೆರೆತ ಉಗುರು ಬೆಚ್ಚನೆಯ ನೀರನ್ನು ಕುಡಿದು ನೀರಿನಲ್ಲಿ ಅಥವಾ ಪ್ರಾರಂಭದಲ್ಲಿ ಹಾಲಿನಲ್ಲಿ ನೆನೆದ ಆ ವಸ್ತ್ರದ ಒಂದು ಕೊನೆಯನ್ನು ಹಲ್ಲಿಗೆ ತಗುಲಿಸದೆ ಗಂಟಲಿಗಿಟ್ಟು ಹಾಲಿನಂತೆ ನಿಧಾನವಾಗಿ ನುಂಗುತ್ತಾ ಹೋಗಬೇಕು. ಮೊದಮೊದಲು ನುಂಗುವುದು ಕಷ್ಟವಾಗುವುದರಿಂದ 1 ಗುಟುಕು ಉಗುರು ಬೆಚ್ಚನೆಯ ನೀರಿನೊಂದಿಗೆ ನುಂಗಬೇಕು. ಅಭ್ಯಾಸವಾದ ಮೇಲೆ ಅಭ್ಯಾಸದ ಆರಂಭದಲ್ಲಿಯೇ ಧೌತಿಯನ್ನೆಲ್ಲ ನುಂಗಲಾಗುವುದಿಲ್ಲ. ಕ್ರಮಕ್ರಮವಾಗಿ ಅಭ್ಯಾಸ ಮಾಡಬೇಕು. ಧೌತಿಯ ಕೊನೆಯ ಸ್ವಲ್ಪ ಭಾಗ ಬಾಯಿನಿಂದ ಹೊರಗೆ ಇರಬೇಕು. ಆಮೇಲೆ ಉದರವನ್ನೆಲ್ಲ ಚೆನ್ನಾಗಿ ತಿರುಗಿಸಿ ಆ ವಸ್ತ್ರವನ್ನು ಕುಡಿದ ನೀರನ್ನು ವಾಂತಿ ಮಾಡಿದಂತೆ ಹೊರ ತೆಗೆದು ಬಿಡಬೇಕು. ಈ ಕ್ರಿಯೆಗಳಿಂದ ಕಫ ಮತ್ತು ಪಿತ್ತ ರೋಗಗಳು ದೂರವಾಗುತ್ತವೆ ಮತ್ತು ಶರೀರವು ಶುದ್ಧವೂ ಹಗುರವೂ ಆಗುತ್ತದೆ. ಮನಸ್ಸು ಸುಲಭವಾಗಿ ಏಕಾಗ್ರವಾಗುತ್ತದೆ. ತಲೆನೋವು, ಕಣ್ಣುರಿ, ನೆಗಡಿ, ಉಬ್ಬಸ ಇವು ದೂರವಾಗುತ್ತವೆ. ಈ ಕ್ರಿಯೆಯನ್ನು ಬಹು ಎಚ್ಚರಿಕೆಯಿಂದ ಮಾಡಬೇಕು. ವಸ್ತ್ರವನ್ನು ಬಿಸಿ ನೀರಿನಲ್ಲಿ ಕುದಿಸಿ ಒಳಕ್ಕೆ ಹೋಗಬೇಕಾದಷ್ಟನ್ನು 4 ಪದರ ಮಡಿಸಿ ಅದರ ಅಂಚುಗಳು ಒರಟಾಗಿ ಅನ್ನನಾಳದ ಭಿತ್ತಿಗಳಿಗೆ ತರುಚದಂತೆ ನಯವಾಗಿರುವಂತೆ ನೋಡಿಕೊಳ್ಳಬೇಕು. ಒಳಗೆ ಹೋಗಿ ಸಿಕ್ಕು ಕಟ್ಟದಂತೆ ನೋಡಿಕೊಳ್ಳಬೇಕು. ಒಂದು ವೇಳೆ ಸಿಕ್ಕು ಕಟ್ಟಿದಲ್ಲಿ ಮತ್ತೆ ಒಳಕ್ಕೆ ನುಂಗಿ ಹಗುರವಾಗಿ ಸಿಕ್ಕು ಬಿಡುವಂತೆ ಅಲುಗಾಡಿಸಿ ನಿಧಾನವಾಗಿ ಹೊರತೆಗೆಯಬೇಕು. ಹರಿದು ತುಂಡಾಗುವ ಸಂಭವವಿರುವ ವಸ್ತ್ರವನ್ನು ಎಂದಿಗೂ ಉಪಯೋಗಿಸಬಾರದು. ಹೊಟ್ಟೆಯೊಳಗೆ ತುಂಡು ವಸ್ತ್ರ ಉಳಿದುಕೊಂಡರೆ ಮಹಾಭಯಂಕರವಾದ ಪರಿಸ್ಥಿತಿ ಬರಬಹುದು. ಈ ಕಷ್ಟದಾಯಕವಾದ ಕ್ರಿಯೆಯನ್ನು ವಾರಕ್ಕೆ 2 ಸಾರಿ ಮಾಡಿದರೆ ಸಾಕು. ಕ್ರಿಯಾನಂತರ ವಸ್ತ್ರವನ್ನು ಮತ್ತೆ ಚೆನ್ನಾಗಿ ಒಗೆದು ಒಣಗಿಸಿ ಮಡಿಸಿಟ್ಟುಕೊಳ್ಳಬೇಕು. ವಾರಿಸಾರ ಅಂತರ್ಧೌತಿ ಬಾಯಿನಿಂದ ನಿಧಾನವಾಗಿ ನೀರನ್ನು ಕುಡಿದು ಕುತ್ತಿಗೆಯವರೆಗೆ ತುಂಬಿಕೊಳ್ಳಬೇಕು. ಆಮೇಲೆ ಹೊಟ್ಟೆಯಲ್ಲೆಲ್ಲ ಅಲುಗಾಡಿಸಿ ಮಲದ್ವಾರದಿಂದ ಹೊರಡಿಸಬೇಕು. ಇದರಿಂದಲೂ ಕರುಳುಗಳು ನಿರ್ಮಲವಾಗಿ ಉದರ ರೋಗಗಳೆಲ್ಲ ದೂರವಾಗುತ್ತದೆ. ಹೊಟ್ಟೆಯ ಹುಣ್ಣು, ಮಲಬದ್ಧತೆ, ಹೊಟ್ಟೆಯುಬ್ಬರ, ಹೊಟ್ಟೆಯುರಿ, ಹೊಟ್ಟೆ ಕಚ್ಚುವುದು ಮೊದಲಾದ ಉದರ ವ್ಯಾಧಿಗಳನ್ನುಳ್ಳವರಿಗೆ ಈ ವಾರಿಸಾರ ಅಂತರ್ಧೌತಿ ಮಹಾ ಲಾಭಕರವಾಗಿರುತ್ತದೆ. ತ್ರಾಟಕ ಕ್ರಿಯೆ ಕಣ್ಣಿನ ದೃಷ್ಟಿಯನ್ನು ಶರೀರದಲ್ಲಿನ ಯಾವುದಾದರೂ ಅಂಗದ ಬೇರಾವುದಾದರೂ ನಿರ್ಮಿತ ವಸ್ತುವಿನ ಅಥವಾ ಯಾವುದಾದರೂ ಗ್ರಹದ ಅವಲೋಕನೆಯಲ್ಲಿ ನಿಲ್ಲಿಸುವುದನ್ನು ತ್ರಾಟಕ ಎಂದು ಕರೆಯಲಾಗಿದೆ. ಈ 3 ಬಗೆಯ ತ್ರಾಟಕಗಳನ್ನು ಹೀಗೆ ವರ್ಣಿಸಬಹುದು: ಆಂತರಿಕ ತ್ರಾಟಕ, ಮಧ್ಯ ತ್ರಾಟಕ, ಬಾಹ್ಯ ತ್ರಾಟಕ. ಆಂತರಿಕ ತ್ರಾಟಕ ಕಣ್ಣುಗಳನ್ನು ಮುಚ್ಚಿ ಭ್ರೂಮಧ್ಯ, ಹೃದಯ, ನಾಭಿ ಮೊದಲಾದ ಅವಯವಗಳ ಕಲ್ಪನೆ ಮಾಡಿಕೊಂಡು ಅವನ್ನೇ ಸಂಕಲ್ಪ ಮಾತ್ರದಿಂದ
ನೋಡುತ್ತಿರುವುದು. ಮಧ್ಯತ್ರಾಟಕ ಯಾವುದಾದರೂ ಧಾತುವಿನಿಂದ ಮಾಡಿದ ವಸ್ತುವಿನ ಮೇಲೆ ಅಥವಾ ಕಾಗದದ ಮೇಲೆ ಬರೆದ ಓಂಕಾರದ ಮೇಲೆ ಇಲ್ಲವೇ ಬಿಂದುವಿನ ಮೇಲೆ ದೃಷ್ಟಿಯನ್ನು ನಿಲ್ಲಿಸುವುದು, ಅಥವಾ ನಾಸಿಕಾಗ್ರದ ಮೇಲಾಗಲಿ ಭ್ರೂಮಧ್ಯದಲ್ಲಾಗಲಿ ದೃಷ್ಟಿ ನಿಲ್ಲಿಸುವುದು. ಬಾಹ್ಯತ್ರಾಟಕ ಚಂದ್ರ, ನಕ್ಷತ್ರ ಮತ್ತು ಉದಯಿಸುತ್ತಿರುವ ಸೂರ್ಯನ ಮೇಲೆ ದೃಷ್ಟಿ ನಿಲ್ಲಿಸುವುದು. ದೃಷ್ಟಿ ನಿಲ್ಲಿಸುವಾಗ ಸಾಧ್ಯವಾದಷ್ಟು ಹೊತ್ತು ರೆಪ್ಪೆ ಹೊಡೆಯದಿರಬೇಕು. ಸ್ಫಟಿಕದಿಂದ ಮಾಡಿದ ಯಾವುದಾದರೂ ಚಿಕ್ಕ ವಸ್ತುವಿನ ಮೇಲೆ ದೃಷ್ಟಿಬಂಧ ಮಾಡುವುದು ಕಣ್ಣಿಗೆ ಬಹು ಒಳ್ಳೆಯದು. ರಾತ್ರಿಯ ಹೊತ್ತು ಈ ಸ್ಫಟಿಕದ ವಸ್ತುವಿನ ಮೇಲೆ ಮೇಣದ ಬತ್ತಿಯ ಅಥವಾ ಹರಳೆಣ್ಣೆಯ ಹಣತೆಯ ಬೆಳಕು ಬೀಳುವಂತೆ ಮಾಡಿ ಅದರ ಮೇಲೆ ದೃಷ್ಟಿ ನಿಲ್ಲಿಸುವುದು ಅತಿ ಲಾಭಕರ. ದೃಷ್ಟಿ ನಿಲ್ಲಿಸುವಾಗ ಓಂಕಾರದ ಅಥವಾ ತನಗೆ ಪ್ರಿಯವಾದ ಯಾವುದಾದರೂ ವೇದಮಂತ್ರದ ಜಪವನ್ನು ಮಾಡುತ್ತಿದ್ದರೆ ಚಿತ್ತ ಪ್ರಸನ್ನತೆಗೆ ಬಹಳ ಸಹಾಯಕವಾಗುವುದು. ಈ ಕ್ರಿಯೆಯಿಂದ ಕಣ್ಣಿನಲ್ಲಿಯೂ ಮಸ್ತಿಷ್ಕದಲ್ಲಿಯೂ ಕಾವು ಹುಟ್ಟುವುದರಿಂದ ಅದನ್ನು ಮಾಡುವವರು ವಸ್ತ್ರನೇತಿ, ಜಲನೇತಿ ಇದನ್ನು ಮಾಡಬೇಕು. ಕಣ್ಣನ್ನು ತ್ರಿಫಲ, ಅಳಲೆ ಅಥವಾ ಗುಲಾಬಿ ಹೂವಿನ ನೀರಿನಿಂದ ತೊಳೆದು ಕಣ್ಣಿನ ಬೊಂಬೆಯನ್ನು ನಾಲ್ಕೆಡೆಯೂ ತಿರುಗಿಸಬೇಕು. ಈ ಕ್ರಿಯೆಯಿಂದ ನೇತ್ರಜ್ಯೋತಿ ಹೆಚ್ಚಾಗುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ, ಮನಸ್ಸು ಶಾಂತವೂ ಸ್ಥಿರವೂ ಪ್ರಸನ್ನವೂ ಆಗುತ್ತದೆ. ಈ 6 ಕ್ರಿಯೆಗಳು ಹಠಯೋಗದಲ್ಲಿ ಪ್ರಧಾನವಾದುದೆಂದು ಹೇಳಲ್ಪಟ್ಟಿದೆ. ಇವುಗಳಿಂದ ಶರೀರ ಸಾಧನೆಗೆ ಬಹಳ ನೆರವು ಸಿಕ್ಕುವುದರಿಂದ ಇದನ್ನು ವಿಶೇಷಜ್ಞರ ಸಲಹೆಯಿಂದ ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಪೂರ್ಣ ಲಾಭ ಸಿಗುತ್ತದೆ. ಈ ಅಧ್ಯಾಯದಲ್ಲಿ ಇದುವರೆಗೆ ಹೇಳಿರುವ ಆಸನಗಳು, ಮುದ್ರೆಗಳು, ಬಂಧಗಳು ಮತ್ತು ಕ್ರಿಯೆಗಳನ್ನು ಸಾಧನಾ ದೃಷ್ಟಿಯಿಂದ ಮಾಡಬೇಕೇ ಹೊರತು ಪ್ರದರ್ಶನಕ್ಕಾಗಿ ಮಾಡಿ ಇವುಗಳ ಗೌರವವನ್ನು ಕಡಿಮೆ ಮಾಡಬಾರದು. ಇದಕ್ಕೆ ಸರಿಯಾದ ಕಾಲ ಪ್ರಾತಃ ಕಾಲ ಅಥವಾ ಸಂಧ್ಯಾಕಾಲ. ಇಷ್ಟು ಹೇಳಿದ ಮೇಲೆ ಪಾಠಕರಾದ ನಮ್ಮ ಉಪಯೋಗಕ್ಕಾಗಿ ಕೆಲವು ಪ್ರಾಕೃತಿಕ ಚಿಕಿತ್ಸೆಗಳನ್ನು ಹೇಳಬೇಕಾದುದು ಅವಶ್ಯವೆಂದು ತೋರುತ್ತದೆ. ಆದುದರಿಂದ ಇನ್ನು ಮುಂದೆ ಪ್ರಾಕೃತಿಕ ಚಿಕಿತ್ಸಾ ಪ್ರಕರಣವನ್ನು ಪ್ರಾರಂಭಿಸೋಣ. ಓಂ ಶಾಂತಿ. ಓಂ ಸರ್ವೇ ಜನಾಃ
ಸುಖಿನೋ ಭವಂತು. ಓಂ ಶಾಂತಿ.